ಬೇಡ, ರಾತ್ರಿವರೆಗೂ ನನ್ನ ಹತ್ರನೇ ಇರಲಿ, ನಾನು ಇಟ್ಕೊತೀನಿ. ನಾನು ಇವನ್ ಫೋನ್ ಕೇಳಬೇಕು ಅನ್ಕೊಂಡ್ರೆ ಇವನೇ ನನ್ನ ಫೋನ್ ಕೇಳ್ತಿದ್ದಾನಲ್ಲ. ಅದೇನಾದ್ರೂ ಆಗ್ಲಿ, ಈಗ ನಾನು ಅದನ್ನ ಹೇಳ್ತೇನೆ. ಮೇಡಮ್ರೆ, ತಮ್ಮ ಅಭಿಪ್ರಾಯ? ಸರಿ ಆಯ್ತು, ಸಂಜೆವರೆಗೂ ಈ ಫೋನ್ ನನ್ನ ಹತ್ರನೇ ಇರ್ಲಿ. ಆಮೇಲೆ ನಾನೇ ಕೊಡ್ತೀನಿ. ಇವತ್ತು ಇವ್ಳು ಸಿಕ್ಕಾಕೊಳ್ಳೇಬೇಕು. ಅಯ್ಯೋ, ನಿಮ್ಮಿಬ್ಬರಿಗೂ ಏನಾಗಿದೆ ಈಗ? ನಿಮ್ಮ ಫೋನ್ ನಿಮ್ಮಿಬ್ಬರಿಗೂ ಬೇಡವಾ? ಏನ್ ಬೇಕು ಏನ್ ಬೇಡ ಅನ್ನೋದು ನನಗೆ ಈಗಷ್ಟೇ ಗೊತ್ತಾಗಿದೆ. ಸಂಜೆವರೆಗೂ ನನ್ನ ಹತ್ರನೇ ಇರ್ಲಿ, ಆಮೇಲೆ ನಾನೇ ಕೊಡ್ತೀನಿ. ಹೌದು, ನನಗೂ ಇದಕ್ಕೆ ಒಪ್ಪಿಗೆ ಇದೆ. ಈ ಫೋನ್ ನಾನೇ ಇಟ್ಕೋತೀನಿ. ಇದೇನ್ರಿ ಇದು? ಮುಗಿಯೋ ಥರನೇ ಕಾಣಿಸ್ತಿಲ್ಲ. ಮೊಬೈಲ್ ಅನ್ನೋದು ಅಡುಗೆಗೆ ಉಪ್ಪಿದ್ದಾಗೆ, ರುಚಿಗಷ್ಟೇ. ಹಾಗನ್ಬಿಟ್ಟು ಉಪ್ಪನೇ ತಿನ್ಕೊಂಡು ಕೂತಿರೋಕ್ಕಾಗುತ್ತಾ? ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಇಲ್ಲಿ ಯಾರು ಯಾರಿಗೆ ನೀರು ಕುಡಿಸ್ತಾರೆ, ಯಾರು ಯಾರಿಗೆ ಉಪ್ಪು ತಿನ್ನಿಸ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ ಅಷ್ಟೇ. ಜಾನಕಿ ಅವ್ರು ಹೇಳಿದಾಗೆ ಎಲ್ಲ ಎಕ್ಸಸೈಸು ಮಾಡ್ತಾ ಇದ್ದೀನಿ. ಅವ್ರು ಫೋನ್ ಮಾಡಿ ಹೇಳ್ಬಿಟ್ರೆ ಖುಷಿ ಪಡ್ತಾರೆ. ಹಲೋ ವೀರು ಅವರೇ, ಜಾಗಿಂಗ್ ಆಯ್ತಾ? 10,000 ಸ್ಟೆಪ್ಸ್ ನಡೆದಿದ್ದೀನಿ, ಜೊತೆಗೆ ವ್ಯಾಯಾಮನೂ ಮಾಡಿದ್ದೀನಿ. 3 ಸೆಟ್ಟು 30 ಪುಷಪ್ಸ್ ಮಾಡಿದ್ದೀನಿ. ಸ್ವಲ್ಪ ಕಾಲು ನೋವು ಅಷ್ಟೇ. ಏನು ಪುಷಪ್ ಮಾಡಿದ್ರೆ ಕಾಲ್ ನೋವು ಆಗತ್ತಾ? ಅಯ್ಯೋ, ಅದು ನಾನು ಹಂಗ ಅನ್ಬಿಟ್ನಾ. ನಾನು ಪುಷಪ್ಸ್ ಮಾಡಿದಕ್ಕೆ ಮೈ ಕೈ ನೋವು ಮುಂದೆ, ಕಾಲಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿದೆ. ಅದು ನಂಬರಲ್ಲಿ ವ್ಯತ್ಯಾಸ ಆಗಿರ್ಬೋದು ಅಷ್ಟೇ. ನೀವು ಹೇಳಿದ್ದೆಲ್ಲ ಮಾಡಿದ್ದೀನಿ ನಾನು. ಪುಷಪ್ಸು, ಎಕ್ಸಸೈಸು, 10,000 ಸ್ಟೆಪ್ಪು ನಡೆದಿದ್ದೀನಿ. ಇದು ಯಾವುದು ಸುಳ್ಳಲ್ಲ. ನನಗೆ ಎಷ್ಟೇ ಕೆಲಸಗಳಿದ್ರು ನೀವು ಹೇಳಿದ್ದನ್ನ ಮಾಡೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ನೀವೇನ್ ಮಾಡ್ತಿರೋ ಬಿಡ್ತಿರೋ, ಆದ್ರೆ ಚೆನ್ನಾಗಂತೂ ಮಾತಾಡ್ತೀರಾ. ನನಗೂ ಅದೇ ಅರ್ಥ ಆಗ್ತಿಲ್ಲ. ಎಷ್ಟೋ ವರ್ಷ ಆಗಿತ್ತು ಈ ತರ ಮನಸ್ಸು ಬಿಚ್ಚಿ ಮಾತಾಡಿ. ನಿಜ ವೀರು, ನೀವ್ ಈ ರೀತಿ ಮನಸ್ಸು ಬಿಚ್ಚಿ ಮಾತಾಡಿ ತುಂಬಾ ವರ್ಷಗಳಾಗಿತ್ತು. ನನಗೆ ಮತ್ತೆ ನನ್ನ ವೀರು ಮಾತುಗಳನ್ನ ಕೇಳ್ತಿದ್ದೀನಿ ಅನ್ನಿಸ್ತದೆ. ನಾಳೆಯಿಂದ ಲೆಕ್ಕ ಇಟ್ಕೊಂಡು ನಡೀತೀನಿ. ಎಲ್ಲದನ್ನು ನಿಮ್ಮ ಹತ್ರ ಹೇಳ್ಬಿಡ್ತೀನಿ, ಸರಿನಾ? ಅದೆಲ್ಲ ಏನು ಬೇಕಾಗಿಲ್ಲ. ನಾಳೆಯಿಂದ ನೀವ್ ನನ್ನ ಹತ್ರ ಸುಳ್ಳು ಹೇಳಕ್ಕಾಗಲ್ಲ. ಸುಳ್ಳು ಹೇಳಕ್ಕಾಗಲ್ವಾ? ಯಾಕೆ? ಅದು ನಿಮಗ್ ನಾಳೆ ಗೊತ್ತಾಗತ್ತೆ. ನಾಳೆ ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರಿ, ಈಗ ಹೋಗಿ ತಿಂಡಿ ತಿನ್ನಿ. ಅರೆ, ಕಾಲೇ ಕಟ್ ಮಾಡಿಬಿಟ್ರು. ಸ್ವಲ್ಪ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ಅದೇನೋ ಸರ್ಪ್ರೈಸು ಅಂದ್ರಲ್ಲ, ಏನಿರ್ಬೋದು? ಇಷ್ಟೊಂದು ಕಮೆಂಟ್ಸ್ ಮಾಡಿದ್ದಾರೆ. ಇವನ ಬಗ್ಗೆ ನನ್ನ ಹತ್ರ ಯಾವತ್ತೂ ಹೇಳೇ ಇಲ್ವಲ್ಲ. ಇವನೇನು ಅಷ್ಟೊಂದು ಚೆನ್ನಾಗಿದ್ದಾನ? ನನಗಿಂತ ಚೆನ್ನಾಗಿದ್ದಾನ? ವಂಡರ್ಫುಲ್ ಅಮೇಝಿಂಗ್ ಕಮೆಂಟೇ ನೋಡೋಕ್ಕಾಗ್ತಿಲ್ಲ ನನಗೆ. ಓ, ಲೈಕ್ಸ್ ನೋಡೋಣ. ಅಪ್ಪ, ಎಲ್ಲ ಫೋಟೋಗೂ ಲೈಕ್ ಮಾಡಿದ್ದಾರೆ, ಕಮೆಂಟ್ಸು ಎಲ್ಲ ಫೋಟೋಗೂ ಮಾಡಿದ್ದಾರೆ. ನನ್ನ ಹತ್ರ ಏನಾದ್ರು ಚಾಟ್ ಮಾಡಿರ್ತಾರ ಮೇಡಮ್ಮು? ಇಲ್ಲ, ಮೇಡಮ್ ಆ ಥರ ಎಲ್ಲ ಮಾಡಿರಲ್ಲ. ಆದರೆ ಅವನು ನೋಡಿದ್ರೆ ಒಳ್ಳೆ ಆಟ ಆಡೋ ಹುಡುಗನ ಥರ ಇದ್ದಾನೆ. ಇವನೇನಾದರೂ ಮೇಡಮ್ಗೆ ಮೆಸೇಜ್ ಮಾಡಿರ್ಬೋದಾ? ಅಕಸ್ಮಾತ್ ಇವನಾದರೂ ಮೇಡಮ್ ಮನ್ಸನ್ನು ಡಿಸ್ಟರ್ಬ್ ಮಾಡಿದರೆ? ನಾನೇನೋ ಎಷ್ಟೆಲ್ಲ ನಂಬಿದ್ದೆ ಸುಬ್ಬು, ಆದ್ರೆ ನೀನ್ ಶ್ರೀವಲ್ಲಿಗೆ ಹೀಗೆಲ್ಲ ಮೆಸೇಜ್ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಲ್ಲ, ಅವಳು ಫ್ರೆಂಡ್ ಅಂತ ಅಷ್ಟೇ ಹೇಳ್ಬಿಟ್ಟು ಅವಳಿಗೆ ಹಾರ್ಟ್ ಸಿಂಬಲ್ ಎಲ್ಲ ಕಳ್ಸಿದ್ಯಲ್ಲ ಸುಬ್ಬು. ಬರೀ ಅಷ್ಟು ಮಾತ್ರ ಅಲ್ಲ, ಎಷ್ಟೊಂದ್ ಜನ ಹುಡುಗಿರು ನಿನಗೆ ಮೆಸೇಜ್ ಮಾಡಿದ್ದಾರೆ. ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅವ್ರನ್ನ ಬ್ಲಾಕ್ ಬೇರೆ ಮಾಡಿದ್ಯಾ ನೀನು. ಇಷ್ಟು ಜನ ಹುಡುಗಿರ ಜೊತೆ ನೀನ್ ಕಾಂಟ್ಯಾಕ್ಟ್ ಅಲ್ಲಿ ಇದೆಯಾ? ಇದನ್ನೆಲ್ಲ ನನಗೆ ನಂಬಕ್ಕೆ ಆಗ್ತಿಲ್ಲಪ್ಪ. ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಏನು ಬೇರೆ ಆಗ್ತಿದೆ. ಮೇಡಮ್ಗೆ ಫೋನ್ ಕೊಡಬೇಕು. ಇರಲಿ, ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ.
ಚೋಟು ಹೇಳಿ ಅಮ್ಮವ್ರೆ. ತಗೋ, ಇದನ್ನ ಕೊರಿಯರ್ ಮಾಡ್ಬಿಡ್ ಬಾ. ಕೊರಿಯರ ಅಮ್ಮವ್ರೆ, ಇದ್ರಲ್ಲಿ ಫ್ರಮ್ ಅಡ್ರೆಸ್ಸೇ ಇಲ್ಲ. ಯಾವುದೇ ಕಾರಣಕ್ಕೂ ಬರೀಬಾರ್ದು. ನಾನಿರೋ ಜಾಗ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ವಿಷಯ ನಿನಗೆ ಗೊತ್ತಿಲ್ವಾ ಚೋಟು? ಓ ಹೌದಲ್ಲ, ಆದ್ರೂ ಇದನ್ನ ಯಾರು ಕಳ್ಸಿದಾರೆ ಅಂತ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಅವ್ರಿಗೆ ಗೊತ್ತಾಗತ್ತೆ. ನೀನು ಹೇಳ್ದಷ್ಟು ಮಾಡು. ಹೋಗಿ ಕೊರಿಯರ್ ಮಾಡ್ಬಿಡ್ ಬಾ. ಅಮ್ಮವ್ರೆ, ಇದ್ರಲ್ಲಿ ಏನಿದೆ? ಏಯ್ ತಲೆಹರಟೆ, ನಿನ್ಗ್ಯಾಕೋ ಬೇಕು ಅದೆಲ್ಲ? ನೀನ್ ಜಾಸ್ತಿ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಹೇಳ್ದಷ್ಟು ಮಾಡು. ಆಯ್ತಾಯ್ತು. ಇದ್ರಲ್ಲಿ ಏನಿದೆ ಅನ್ನೋದಕ್ಕಿಂತ ಇದನ್ನ ಯಾರು ಕಳ್ಸಿದಿರ ಅನ್ನೋದ್ ನೋಡೆ ಖುಷಿ ಆಯ್ತು. ಅಷ್ಟು ಸಾಕು. ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಸರಿ, ಬೇಗ ಬಾ. ಇದೊಂದು ಕೆಲಸ ಬಿಟ್ಟು ಬೇರೆ ಎಲ್ಲೂ ಹೋಗ್ಬೇಡ ನೀನು, ಹುಷಾರು. ಸರಿ ಅಮ್ಮವ್ರೆ, ಆಯ್ತು, ಎಲ್ಲೂ ಹೋಗಲ್ಲ, ಬೇಗನೆ ಬಂದ್ಬಿಡ್ತೀನಿ. ಹೇಳು ಪದ್ದು. ಅಮ್ಮವ್ರೆ, ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಆ ಮದನ್ ಇದನ್ನಲ್ಲ, ಅವನೇನೋ ಬಾಲ ಬಿಚ್ತಾ ಇದ್ದಾನೆ ಅನಿಸ್ತಾ ಇದೆ. ಏನಾಯ್ತು ಪದ್ದು? ಅಮ್ಮವ್ರೆ, ಈಗ ಲಲಿತಾ ದೇವಿ ಅಮ್ಮವ್ರು ಮನೇಲೇ ಇದ್ದಾರೆ. ಅವ್ರ ಮನೇಲಿ ಇರೋವರೆಗೂ ಆ ಮದನ್ಗಾಗ್ಲಿ ಆ ವಿಜಯಾಂಬಿಕಾಗಾಗ್ಲಿ ಬೆಂಕಿ ಕೆಂಡದ ಮೇಲೆ ಕೂತಿರೋ ಹಾಗೆ ಆಗ್ತಿರುತ್ತೆ. ಲಲಿತಾ ದೇವಿ ಅಮ್ಮವ್ರ ಮುಂದೆ ಇವ್ರ ನಾಟಕಗಳಾಗ್ಲಿ ಇವ್ರ ಮಾತುಗಳಾಗ್ಲಿ ಯಾವುದು ನಡೆಯಲ್ಲ. ಅದಕ್ಕೆ ಆ ಮದನ್ ಏನಾದರೂ ಪಿತೂರಿ ಮಾಡಿ ಲಲಿತಾ ದೇವಿ ಅಮ್ಮವ್ರಿಗೆ ತೊಂದರೆ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ ಅನಿಸ್ತದೆ.